ನಾವೀಗ ಇರೋದು ಬಹ್ರೇನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಲ್ಯಾಂಡಿಂಗ್ನ ಒಂದು ಹತ್ತಿರವಾಗಿದೆ. ನೋಡಿ, ನೀವಿಲ್ಲಿ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರಬಹುದು. Michelle, tata. Bye bye. Until see you. ಮನುಷ್ಯನಿಗೆ ಸದಾ ವಿಸ್ಮಯಗಳನ್ನು ಮೂಡಿಸುವಂತಹ ವಿಮಾನಗಳ ಕುರಿತಾಗಿದೆ ಇವತ್ತಿನ ವ್ಲಾಗ್ನಲ್ಲಿ. ಸಾಕಷ್ಟು ಕುತೂಹಲಕಾರಿ ವಿಷಯಗಳನ್ನು ಈ ವ್ಲಾಗ್ನಲ್ಲಿ ನಿಮ್ಮ ಮುಂದಿಡ್ತಾ ಇದ್ದೇವೆ. ನಾವೀಗ ಇರೋದು ಬಹ್ರೇನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಲ್ಯಾಂಡಿಂಗ್ನ ಒಂದು ಹತ್ತಿರವಾಗಿದೆ. ನೋಡಿ, ನೀವಿಲ್ಲಿ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರಬಹುದು. ಫ್ಲೈಟ್ ಲ್ಯಾಂಡಿಂಗ್ ಆಗ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೇವೆ. ಮನುಷ್ಯನ ಅದ್ಭುತ ಸಾಧನೆಗಳಲ್ಲಿ ವಿಮಾನದ ಆವಿಷ್ಕಾರ ಒಂದು ನಿಜಕ್ಕೂ ಒಂದು ಅದ್ಭುತ ಅಂತ ಹೇಳ್ಬೋದು. ಸೊ ವಿಮಾನದಲ್ಲಿ ಪ್ರಯಾಣ ಮಾಡುವುದು ಬಹುತೇಕ ಎಲ್ಲರ ಕನಸಾಗಿರುತ್ತದೆ. ಸೊ ಆಕಾಶದಲ್ಲಿ ಅಕ್ಕಿಯಂತೆ ಹಾರಾಡುವ ವಿಮಾನದ ಬಗ್ಗೆ ಕೆಲವೊಂದು ಕುತೂಹಲಕಾರಿ ವಿಷಯಗಳನ್ನು ಈ ವ್ಲಾಗ್ನಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ಸೊ ನಾನು ಕೂಡ ಈಗಾಗಲೇ ಸುಮಾರು 30ರಿಂದ 35 ಬಾರಿ ವಿವಿಧ ವಿಮಾನದಲ್ಲಿ ನಾನು ಟ್ರಾವೆಲ್ ಮಾಡಿದ್ದೇನೆ. ಸೊ ಅದು ಮಾತ್ರ ಅಲ್ಲದೆ ಜಗತ್ತಿನ ಅತಿ ದೊಡ್ಡ ಸ್ಕೈ ಡೈವ್ ದುಬೈನಲ್ಲಿ ಫ್ಲೈಟಿಂದ ಕೂಡ ಸ್ಕೈ ಡೈವ್ ಮಾಡಿದಂಥ ಒಂದು ಅನುಭವ ಕೂಡ ಇದೆ. ಸೊ ನಾನು ಈ ಒಂದು ವಿಷಯದಲ್ಲಿ ತುಂಬ ಆಸಕ್ತಿದಾಯಕ ಆಗಿರೋದ್ರಿಂದ ವೆರಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸೊ ಮೊಟ್ಟ ಮೊದಲನೇದಾಗಿ ಹಲವಾರು ಆವಿಷ್ಕಾರಗಳ ನಂತರ ಪ್ರಪ್ರಥಮವಾಗಿ ಅಮೇರಿಕದ ಸಹೋದರರಾದಂತಹ ಒರ್ವಿಲ್ಲೆ ರೈಟ್ ಮತ್ತು ವಿಲ್ಬರ್ ರೈಟ್ ಅನ್ನುವಂತಹ ಸಹೋದರರು ಡಿಸೆಂಬರ್ 17 ವಿಮಾನದ ಹಾರಾಟವನ್ನು ಕಂಡುಹಿಡಿದರು. ಸೊ ಸದ್ಯ ಪ್ರಪಂಚದಲ್ಲಿ ವಿವಿಧ ದೇಶಗಳ ಸುಮಾರು 9,000 ಏರ್ಪೋರ್ಟ್ಗಳಿದೆ. 1,02,000 ಕಮರ್ಷಿಯಲ್ ವಿಮಾನಗಳು ಆಕಾಶದಲ್ಲಿ ಹಾರಾಡುತ್ತದೆ. ಸೊ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ಸೊ ವೆರಿ ರೇರ್ ಆಗಿ ನಮಗೆ ಅಪಘಾತಗಳ ಸುದ್ದಿಗಳು ಮಾತ್ರ ಕೇಳಿ ಬರ್ತಾ ಇದೆ. ಬೇರೆಲ್ಲ ಸಾರಿಗೆ ವ್ಯವಸ್ಥೆಯನ್ನು ಹೋಲಿಸುವುದಾದರೆ ಸೊ ಜಗತ್ತಿನ ಅತ್ಯಂತ ಸೇಫೆಸ್ಟ್ ಜರ್ನಿ ಯಾವುದು ಅಂತ ಕೇಳಿದರೆ ಅದು ಡೆಫಿನೆಟ್ಲಿ ವಿಮಾನ ಜರ್ನಿ ಅಂತ ಹೇಳ್ಬೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂದರೆ ಅಂಕಿ ಅಂಶಗಳು ಕೂಡ ಇದನ್ನೇ ಕೂಡ ಹೇಳುತ್ತೆ. ಅಂದರೆ ನಿಮ್ಗೆ ಗೊತ್ತಿರ್ಬೋದು, ನಾವು ವಿಮಾನದಲ್ಲಿ ಕೂತಿರುವಾಗ ಪೈಲಟ್ಗಳು ನಮಗೆ ಒಂದು ಮೆಸೇಜ್ ಕೊಡ್ತಾರೆ, ಸಿಟ್ ಬ್ಯಾಕ್ ಆ್ಯಂಡ್ ರಿಲ್ಯಾಕ್ಸ್ ಅಂತೇಳಿ. ಸೊ ಅಂದರೆ ತುಂಬ ಸೇಫ್ ಆಗಿರುವಂಥ ಒಂದು ಜರ್ನಿ ಅಂತ ಹೇಳ್ಬೋದು ವಿಮಾನ ಜರ್ನಿಯನ್ನು. ಇನ್ನು ಜಗತ್ತಿನಲ್ಲಿ ಅತಿ ಹೆಚ್ಚು ವಿಮಾನಗಳು ಮತ್ತು ಏರ್ಪೋರ್ಟ್ಗಳು ಇರುವಂತಹ ದೇಶವಾಗಿದೆ ಅಮೇರಿಕ. ನಮ್ಮ ಭಾರತದ ಬಗ್ಗೆ ಹೇಳುವುದಾದರೆ, ಸೊ ಇಲ್ಲಿನ ಜನಸಂಖ್ಯೆಯನ್ನು ಆಧರಿಸಿ ಹೇಳುವುದಾದರೆ ಬಹಳಷ್ಟು ಕಡಿಮೆ ಸಂಖ್ಯೆಯ ಏರ್ಪೋರ್ಟ್ಗಳು ಮತ್ತು ಫ್ಲೈಟ್ಗಳು ನಮ್ಮ ದೇಶದಲ್ಲಿ ಇರೋದು. ಸೊ ನಮ್ಮ ದೇಶದಲ್ಲಿ ಕೇವಲ 5%ಗಳಿಂತಲೂ ಕಡಿಮೆ ಜನರು ವಿಮಾನದಲ್ಲಿ ಪ್ರಯಾಣ ಮಾಡ್ತಾರೆ. ಸೊ ಅರಬ್ ಕಂಟ್ರಿಗಳಿಗೆ, ಯುರೋಪ್ ಕಂಟ್ರಿಗಳಿಗೆಲ್ಲ ಹೋಲಿಸಿದರೆ ಅಲ್ಲಿ ಸರಿಸುಮಾರು 99% ಜನರು ಕೂಡ, ಬಹುತೇಕ ಎಲ್ಲರೂ ಕೂಡ ಒಂದು ವಿಮಾನದಲ್ಲಿ ಟ್ರಾವೆಲ್ ಮಾಡುವಂತಹ ಕಂಟ್ರಿ ಅಂತ ಹೇಳ್ಬೋದು ಯುರೋಪ್ ಕಂಟ್ರಿಗಳನ್ನು, ಗಲ್ಫ್ ಕಂಟ್ರಿಗಳನ್ನು ಅಂತ. ಇದು ನಮ್ಮ ದೇಶದಲ್ಲಿ ಅಂದರೆ ನಮ್ಮ ದೇಶದ ಬಡತನ ಆಗಿರ್ಬೋದು, ಭಯ ಆಗಿರ್ಬೋದು, ಆತಂಕ ಆಗಿರ್ಬೋದು, ಇದಕ್ಕೆ ಕಾರಣ ಅಂತ ಕೂಡ ಹೇಳ್ಬೋದು. ನಮ್ಮ ದೇಶದಲ್ಲಿ ಕೆಲವೊಂದು ಒಂದು 5% ಜನರು ಮಾತ್ರ ವಿಮಾನದಲ್ಲಿ ಟ್ರಾವೆಲ್ ಮಾಡೋದು. ಸೊ ಮತ್ತಷ್ಟು ವಿಷಯಗಳ ಕುರಿತು ಹೇಳಬೇಕಾದ್ರೆ, ವಿಮಾನ ಎಂಬುದು ಒಂದು 10 ಲಕ್ಷಕ್ಕಿಂತಲೂ ವಿವಿಧ ಬಿಡಿಭಾಗಗಳಿಂದ ನಿರ್ಮಿಸಲ್ಪಟ್ಟಂತಹ ಒಂದು ಅದ್ಭುತವದು. ಸೊ ಸಾವಿರಾರು ಟನ್ ತೂಕ ಇರುವಂತಹ ಈ ಒಂದು ವಿಮಾನ 35,000 ಅಡಿ ಎತ್ತರದಲ್ಲಿ ಹೇಗೆ ಹಾರುತ್ತದೆ ಎಂದು ನೆನೆಸಿಕೊಂಡ್ರೇ ಒಂದು ರೋಮಾಂಚನ.
ಸೊ ವಿಮಾನದ ಏನು ಡಿಸೈನ್ನಿಂದ ಹಿಡಿದು ಪೈಲಟ್ಗಳ ಫುಡ್ವರೆಗೂ ಬಹಳಷ್ಟು ರಹಸ್ಯಗಳಿವೆ. ಅಂದರೆ ಅದನ್ನೇ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಮೊಟ್ಟ ಮೊದಲನೇದಾಗಿ ವಿಮಾನದ ಎಂಜಿನ್ಗಳ ಬಗ್ಗೆ ಹೇಳೋದಾದರೆ ಅದು ವೆರಿ ಪವರ್ಫುಲ್. ಜಗತ್ತಿನ ಬೇರೆ ಯಾವುದಕ್ಕೂ ಇರದಂತಹ ಇಂಜಿನ್ ಏನು ವಿಮಾನಕ್ಕಿರುತ್ತೆ. ಸ್ವಾಭಾವಿಕವಾಗಿ ಕಮರ್ಷಿಯಲ್ ಏನು ವಿಮಾನಗಳಲ್ಲಿ 2 ಇಂಜಿನ್ಗಳಿರುತ್ತೆ. ಸೊ ಅದು ಒಂದು ಎಂಜಿನ್ ಕೆಟ್ಟರೂ ಕೂಡ ಮತ್ತೊಂದು ಇಂಜಿನ್ ಮುಖಾಂತರ ಸೇಫಾಗಿ ವಿಮಾನವನ್ನು ವಿಮಾನವನ್ನು ಹಾರಾಡಿಸ್ತಾರೆ ಪೈಲಟ್ಗಳು. ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ ವಿಮಾನದಲ್ಲಿ 2 ಪೈಲಟ್ಗಳಿರ್ತಾರೆ, ಪೈಲಟ್ ಮತ್ತು ಕೋ ಪೈಲಟ್ ಅಂತೇಳಿ. ಸೊ ಇಬ್ಬರಿಗೂ ಕೂಡ ವಿವಿಧ ರೀತಿಯ ಬೇರೆ ಬೇರೆ ರೀತಿಯ ಆಹಾರಗಳನ್ನು ವಿಮಾನದಲ್ಲಿ ಕೊಡ್ತಾರೆ. ಅದರ ಒಂದು ಕುತೂಹಲಕಾರಿ ವಿಷಯ, ಯಾಕಂದರೆ ಏನಾದರೂ ಫುಡ್ ಪಾಯ್ಸನ್ ಆಗುತ್ತೆ ಅನ್ನುವಂತಹ ಭಯದಿಂದ, ಅಂದರೆ ಫುಡ್ ಪಾಯ್ಸನ್ ಆದರೆ 2 ಏನು ಪೈಲಟ್ಗಳು ಅಸ್ವಸ್ಥ ಆಗುವಂಥ ಒಂದು ಭೀತಿ ಇರೋದರಿಂದ ಬೇರೆ ಬೇರೆ ರೀತಿಯ ಆಹಾರವನ್ನು ಕೊಡ್ತಾರೆ. ಸೊ ಮತ್ತು ವಿಮಾನ ಹಾರಾಡುವಾಗ ನಿಮ್ಗೆ ಗೊತ್ತಿರ್ಬೋದು, ನಾವು ಸಣ್ಣಂದಿನಲ್ಲಿ ವಿಮಾನ ಹಾರಾಡುವಾಗ ಅದರ ಹಿಂದೆ ಒಂದು ಬಿಳಿ ಬಣ್ಣದ ಒಂದು ಉದ್ದನೆಯ ಗೆರೆಗಳನ್ನು ನೋಡಿ ನಾವದನ್ನು ಹೊಗೆ ಅಂತ ಭಾವಿಸಿದ್ದೇವೆ. ಸೊ ಆ್ಯಕ್ಚುಲಿ ಅದು ಹೊಗೆ ಆಗಿರುವುದಿಲ್ಲ. ವಿಮಾನದ ಬಿಸಿಯಾದ ಇಂಜಿನ್ನಿಂದ ಹೊರಬರುವ ನೀರಿನ ಹಬೆ ಇರುತ್ತಲ್ಲ, ಸೊ ಅದನ್ನು ಆಕಾಶದ ತಣ್ಣನೆಯ ಗಾಳಿಯ ಜೊತೆ ಅದು ತಗಲಿದಾಗ ಉಂಟಾಗುವಂಥ ಒಂದು ಕ್ರಿಯೆ ಅದು. ಸೊ ಇಂತಹ ರೋಚಕ ಇಂಟ್ರೆಸ್ಟಿಂಗ್ ವಿಷಯಗಳು ವಿಮಾನದ ಕುರಿತಾಗಿದೆ. ಇನ್ನು ವಿಮಾನದ ಲ್ಯಾಂಡಿಂಗ್ ಸಮಯದಲ್ಲಿ ವಿಮಾನವು ಸುಮಾರು 250ರಿಂದ 300 ಕಿಲೋಮೀಟರ್ ವೇಗದಲ್ಲಿ ಅದು ಲ್ಯಾಂಡ್ ಆಗುತ್ತೆ. ಅಂದರೆ ಭೂಮಿಗೆ ಅದು ಅಪ್ಪಳಿಸುತ್ತೆ. ಆದರೂ ಕೂಡ ನಿಮ್ಗೆ ಗೊತ್ತಿರ್ಬೋದು, ಲ್ಯಾಂಡ್ ಆಗುವಾಗ ಆಬ್ವಿಯಸ್ಲಿ ಟಯರ್ ಆಗಿದೆ ಮೊದಲು ನೆಲಕ್ಕೆ ಟಚ್ ಆಗೋದು. ಆದರೂ ಕೂಡ ಅಷ್ಟು ಸ್ಪೀಡಲ್ಲಿದ್ದರೂ ಕೂಡ ವಿಮಾನದ ಟೈರ್ಗಳು ಸ್ಫೋಟ ಆಗುವುದಿಲ್ಲ, ಹಾನಿ ಆಗುವುದಿಲ್ಲ. ಕಾರಣ ಈ ಒಂದು ವಿಮಾನದ ಟೈರ್ಗಳಲ್ಲಿ ಗಾಳಿಯ ಬದಲು ನೈಟ್ರೋಜನ್ ಗ್ಯಾಸನ್ನು ತುಂಬಿರ್ತಾರೆ. ಮತ್ತು ಈ ಒಂದು ಟೈರ್ಗಳು ಅತ್ಯಂತ ಒಳ್ಳೆಯ ಹೈ ಕ್ವಾಲಿಟಿ ಗುಣಮಟ್ಟದ ರಬ್ಬರ್ನಿಂದ ತಯಾರು ಮಾಡಿರ್ತಾರೆ. ಇದು ಯಾವ ಥರ ಹೇಳಬೇಕು ಅಂದರೆ, ಸಾಮಾನ್ಯವಾಗಿ ನಮ್ಮ ಕಾರ್ನಲ್ಲಿರುವಂಥ ಟೈರ್ಗಿಂತ 6 ಟೈಮ್ಸ್ ಮೋರ್ 6 ಪಟ್ಟು ಜಾಸ್ತಿ ಇದು ಒತ್ತಡವನ್ನು ತಡೆದುಕೊಳ್ಳುವಂಥ ಒಂದು ಕೆಪಾಸಿಟಿ ಕೂಡ ಈ ಒಂದು ಟೈರ್ಗಳಿಗೆ ಇರುತ್ತದೆ. ಇನ್ನೊಂದು ವಿಷಯ ಏನಂದರೆ, ನಾರ್ಮಲಿ ನಿಮ್ಮ ಒಂದು ಮನಸ್ಸಲ್ಲಿ ಬರ್ಬೋದು, ಸ್ವಾಭಾವಿಕವಾಗಿ ಪ್ರತಿಯೊಂದು ವಿಮಾನಕ್ಕೂ ಕೂಡ ಸಿಡಿಲು ಬಡಿಯುವಂಥ ಆತಂಕ ಇರುತ್ತೆ. ಸೊ ಒಂದಲ್ಲ ಒಂದು ರೀತಿಯಲ್ಲಿ ಸಿಡಿಲು ಬಡಿದಂತಹ ಉದಾಹರಣೆಗಳು ಸಾಕಷ್ಟಿದೆ. ಆದರೂ ಕೂಡ ವಿಮಾನ ಯಾವುದೇ ರೀತಿಯಲ್ಲಿ ಹಾನಿಯಾಗುವುದಿಲ್ಲ. ಅದಕ್ಕೆ ಕಾರಣ ಏನಂದರೆ, ಬಹಳಷ್ಟು ವಿಶೇಷವಾಗಿರುವಂತಹ ಅಲ್ಯೂಮಿನಿಯಂನಿಂದ ಈ ಒಂದು ವಿಮಾನದ ಹೊರಕವಚವನ್ನು ಮಾಡಿರ್ತಾರೆ. ಅಂದರೆ ಯಾವ ರೀತಿಯ ಗುಡುಗು ಸಿಡಿಲು ಮಿಂಚು ಬಡಿದರೂ ಕೂಡ ಯಾವುದೇ ರೀತಿಯ ಹಾನಿಯಾಗೋದಿಲ್ಲ. ಇನ್ನು ನಾವು ಒಂದು ನಾರ್ಮಲಿ ವಿಮಾನ ಅಪಘಾತ ಆಗುವಾಗೆಲ್ಲ, ಅಪಘಾತ ಆದ ನಂತರ ಎಲ್ಲ ನಾವು ಕೇಳುವಂತಹ ಒಂದು ವಿಷಯ ಏನಂದರೆ ಬ್ಲ್ಯಾಕ್ ಬಾಕ್ಸ್ ಅಂತ. ನಾರ್ಮಲಿ ಅದು ಇನ್ವೆಸ್ಟಿಗೇಷನ್ ಮಾಡುವಂತಹ ಸಮಯದಲ್ಲಿ ಬಹಳಷ್ಟು ಉಪಕಾರಿಯಾಗುವಂತಹ ಬ್ಲ್ಯಾಕ್ ಬಾಕ್ಸ್ ಅಂದರೆ ನಿಜಕ್ಕೂ ಅದರ ಹೆಸರು ಬ್ಲ್ಯಾಕ್ ಬಾಕ್ಸ್ ಆದರೂ ಕೂಡ ಅದರ ಬಣ್ಣ ಮಾತ್ರ ಇರೋದು ಆರೆಂಜ್ ಆಗಿ, ಆರೆಂಜ್ ಬಣ್ಣದಲ್ಲಿದೆ. ಇದು ಏನಾಗುತ್ತೆ ಅಂದರೆ, ವಿಮಾನದಲ್ಲಿ ಕೊನೆಯದಾಗಿ ಅದು ಪೈಲಟ್ಗಳು ಅವರ ಕನ್ವರ್ಜೇಷನ್, ಅವರ ಸಂಭಾಷಣೆ ಏನೆಲ್ಲ ಮಾಡಿದ್ದಾರೆ ಅಂತ ಇದ್ದರೆ ಈ ಮುಖಾಂತರ ಗೊತ್ತಾಗುತ್ತೆ. ಈ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದಾಗ ಇನ್ವೆಸ್ಟಿಗೇಷನ್ ಟೀಮ್ಗೆ ಗೊತ್ತಾಗುತ್ತೆ ಇದು ಎಷ್ಟು ಸೇಫ್ ಅಂದರೆ ಈ ಒಂದು ಬ್ಲ್ಯಾಕ್ ಬಾಕ್ಸ್. ಸೊ ಇದು ಅದೆಷ್ಟೇ ಭೀಕರವಾಗಿರುವಂಥ ಬೆಂಕಿ ಹತ್ತಿದ್ರು ವಿಮಾನಕ್ಕೆ ಅಥವಾ ನೀರಿನ ಒತ್ತಡ ಇದ್ದರೂ ಕೂಡ ಅದನ್ನು ತಡೆದುಕೊಳ್ಳುವಷ್ಟರ ಮಟ್ಟಿಗೆ ಗಟ್ಟಿಯಾಗಿರುವಂಥ ಒಂದು ಐಟಮ್ ಆಗಿದೆ ಈ ಒಂದು ಬ್ಲ್ಯಾಕ್ ಬಾಕ್ಸ್ ವಿಮಾನದಲ್ಲಿರೋದು. ಸೊ ಇನ್ನು ವಿಮಾನದಲ್ಲಿ ಆಬ್ವಿಯಸ್ಲಿ ನಿಮಗೆ ಮತ್ತೊಂದು ಡೌಟ್ ಇರ್ಬೋದು, ವಿಮಾನದಲ್ಲಿ ಇಂಧನವನ್ನು ಅಂದರೆ ಫ್ಯೂಲನ್ನು ಎಲ್ಲಿ ತುಂಬಿಸಿಡ್ತಾರೆ ಅಂತ. ಸೊ ನಿಮಗೆ ವಿಮಾನದಲ್ಲಿ ಕಾಣುವಂತಹ 2 ರೆಕ್ಕೆಗಳಲ್ಲಿ ಬಲಬದಿಯಲ್ಲಿ ಮತ್ತು ಎಡಭಾಗದಲ್ಲಿರುವಂತಹ ವಿಂಗ್ಸ್ ಅಂತ ಏನು ಕರಿತೇವೆ, ಅದರಲ್ಲಿ ಇಂಧನವನ್ನು ತುಂಬಿಸಿರುತ್ತಾರೆ. ಸೊ ಅದು ವಿಮಾನವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೂ ಕೂಡ ಅದೊಂದು ಸಹಕಾರಿ. ಸೊ ಇನ್ನೊಂದು ವಿಮಾನದ ವೆರಿ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ನಿಮ್ಮನ್ನು ಅಚ್ಚರಿಗೊಳಿಸುವಂಥ ವಿಷಯ ಇದು. ಸೊ ಬಲು ದೂರದ ಪ್ರಯಾಣ ಮಾಡುವಾಗ ವಿಮಾನದಲ್ಲಿ ಸ್ವಾಭಾವಿಕವಾಗಿ ಪೈಲಟ್ಗಳು ನಿದ್ರೆ ಮಾಡ್ತಾರೆ. ಅಂದರೆ ಅವರಿಗೆ ಕ್ರೂ ರೆಸ್ಟ್ ಅನ್ನುವಂತಹ ಒಂದು ಕಂಪಾರ್ಟ್ಮೆಂಟ್ಸ್ ಅವರ ಕಾಕ್ಪಿಟ್ ಹತ್ತಿರನೇ ಇರುತ್ತೆ. ಸೊ ಇನ್ನೊಂದು ವಿಶೇಷ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, 2 ಪೈಲಟ್ಗಳು ಕೂಡ ನಿದ್ರೆ ಮಾಡಿದರೂ ಕೂಡ ವಿಮಾನದಲ್ಲಿರುವಂತಹ ಒಂದು ಅದ್ಭುತ ಫೀಚರ್ ಆಟೋ ಪೈಲಟ್ ಸಿಸ್ಟಮ್ನಿಂದ ವಿಮಾನ ಸುರಕ್ಷಿತವಾಗಿ ಹಾರಾಟ ಮಾಡಬಹುದು.
ಸೊ ಇದೊಂದು ನಿಜಕ್ಕೂ ಪ್ರಯಾಣಿಕರನ್ನು ಮತ್ತು ಜಗತ್ತನ್ನು ಬೆಚ್ಚಿ ಬೀಳಿಸುವಂತಹ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಸಾಮಾನ್ಯವಾಗಿ ಆಟೋ ಪೈಲಟ್ ಸಿಸ್ಟಮ್ನಿಂದ ಸ್ವಯಂಚಾಲಿತವಾಗಿ ವಿಮಾನ ಸೇಫಾಗಿ ಹಾರಾಟ ನಡೆಸ್ಬೋದು. ಸೊ ಇನ್ನೊಂದು ಮುಖ್ಯ ವಿಶೇಷ ಏನಂದರೆ, ನಾವು ಸಣ್ಣದಿರುವಾಗೆಲ್ಲ ನಮಗೆ ಕೇಳಿರ್ಬೋದು, ವಿಮಾನದ ನಾವು ಟಾಯ್ಲೆಟ್ಗಳಲ್ಲಿ ಮಲಮೂತ್ರ ಎಲ್ಲ ಮಾಡುವಾಗ ಆ ವೇಸ್ಟೇಜನ್ನು ಎಲ್ಲಿ ಅವರು ಡಂಪ್ ಮಾಡ್ತಾರೆ ಅಂತ. ನಮ್ಮ ಸಣ್ಣಂದಿನೆಲ್ಲ ನಾವು ಗ್ರಹಿಸಿರೋದು ಆ ಆಕಾಶದಿಂದಲೇ ಅದನ್ನು ಹೊರಚೆಲ್ತಾರೆ, ಡಂಪಿಂಗ್ ಮಾಡ್ತಾರೆ ಅಂತ. ಖಂಡಿತವಾಗಿಯೂ ಇಲ್ಲ. ಅದನ್ನು ವ್ಯಾಕ್ಯೂಮ್ ಸಿಸ್ಟಮ್ ಮುಖಾಂತರ ವಿಮಾನದಲ್ಲೇ ಇರುವಂಥ ಒಂದು ಸ್ಟೋರೇಜ್ ಸಿಸ್ಟಮಲ್ಲಿ, ನಂತರ ಅಲ್ಲಿ ಸ್ಟೋರೇಜ್ ಸಿಸ್ಟಮಲ್ಲಿ ಅದು ಇರುತ್ತೆ. ನಂತರ ವಿಮಾನ ಲ್ಯಾಂಡಿಂಗ್ ಆದ ನಂತರ ವಿಶೇಷ ಟ್ರಕ್ ಮುಖಾಂತರ ಇದನ್ನು ಕ್ಲೀನ್ ಮಾಡ್ತಾರೆ. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ವಿಮಾನದ ಒಳಗಡೆ ನಾರ್ಮಲಿ ನಮಗೆ ತುಂಬ ಸಹಜವಾಗಿರುವಂತಹ ಒಂದು ಡೌಟ್ಸ್ ಅದು, ವಿಮಾನದ ಒಳಗಿರುವಂತಹ ಗಾಳಿ ಅದೆಷ್ಟರ ಮಟ್ಟಿಗೆ ಶುದ್ಧವಾಗಿರುತ್ತೆ ಅಂದರೆ, ನಾರ್ಮಲಿ ಆಪರೇಷನ್ ಥಿಯೇಟರ್ಗಳಲ್ಲಿ ಇರುವಂತಹ ಗಾಳಿಯಷ್ಟೇ ಶುದ್ಧವಾಗಿರುತ್ತದೆ. ಕಾರಣ ವಿಮಾನದಲ್ಲಿ HEP ಅಂದರೆ ಹೈ ಎಫಿಷಿಯನ್ಸಿ ಪರ್ಟಿಕ್ಯುಲೇಟ್ ಏರ್ ಎಂಬ ಒಂದು ಫಿಲ್ಟರ್ಗಳನ್ನು ಬಳಸಲಾಗುತ್ತದೆ. ಇದು ಗಾಳಿಯಲ್ಲಿರುವಂತಹ 99% ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ಹೊರಹಾಕುತ್ತೆ. ಸೊ ಆದ ಕಾರಣ ವಿಮಾನದ ಒಳಗಿನ ಗಾಳಿ ಏರ್ ಇರುತ್ತೆ ಅದು ಅತ್ಯಂತ ಶುದ್ಧವಾಗಿರುತ್ತದೆ. ಸೊ ಇನ್ನು ಮತ್ತೊಂದು ನಿಮಗೆಲ್ಲ ನಾರ್ಮಲಿ ಸಹಜವಾಗಿ ನಿಮಗೆ ಒಂದು ಡೌಟ್ ಇರ್ಬೋದು, ನಾರ್ಮಲಿ ನಾವು ಕಾರುಗಳಲ್ಲಿ, ಬಸ್ಸುಗಳಲ್ಲಿ ಇದರೆಲ್ಲ ಪ್ರಯಾಣ ಮಾಡುವಾಗ ನಾರ್ಮಲಿ ಎಷ್ಟೇ ಟ್ರಾಫಿಕ್ ಕಂಟ್ರೋಲ್ ಇದ್ದರೂ ಕೂಡ ಆಕ್ಸಿಡೆಂಟ್ ಆಗುತ್ತೆ, ಡಿಕ್ಕಿ ಆಗುತ್ತೆ. ಆದರೂ ಕೂಡ ಆಕಾಶದಲ್ಲಿ ಸಾವಿರಾರು ವಿಮಾನಗಳು ಹಾರುತ್ತಿದ್ದರೂ ಕೂಡ ಅವು ಒಂದಕ್ಕೊಂದು ಡಿಕ್ಕಿ ಆಗುವುದೇ ಇಲ್ಲ. ಕಾರಣ ವಿಮಾನದ ಹಾರಾಟವನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಂತಲೇ ಏರ್ಪೋರ್ಟ್ಗಳಲ್ಲಿ ATC ಅಂದರೆ ಏರ್ ಟ್ರಾಫಿಕ್ ಕಂಟ್ರೋಲ್ಗಳಿರ್ತಾರೆ. ಅಂದರೆ ಅವರ ಕೆಲಸ ಬಹಳಷ್ಟು ಸೂಕ್ಷ್ಮತೆಯ ಕೆಲಸವಾಗಿದೆ ಅದು. ಸೊ ATC ಏನು ಮಾಡ್ತಾರೆ ಅಂದರೆ, ರೇಡಾರ್ ಮುಖಾಂತರ ಪ್ರತಿಯೊಂದು ವಿಮಾನದ ವೇಗ, ಎತ್ತರ ಮತ್ತು ದಿಕ್ಕನ್ನೆಲ್ಲ ಅವರು ಗಮನಿಸ್ತಾ ಇರ್ತಾರೆ. ಪ್ರತಿಯೊಂದು ವಿಮಾನಕ್ಕೂ ಆಕಾಶದಲ್ಲಿ ಒಂದು ನಿರ್ದಿಷ್ಟವಾದಂತಹ ಏರ್ವೇ ಇರುತ್ತೆ, ಅದರದ್ದೇ ಆದಂತಹ ಒಂದು ರೂಟ್ ಇರುತ್ತಾರೆ. ಪ್ರತಿಯೊಂದು ವಿಮಾನ ಕೂಡ ಅದರ ಪೈಲಟ್ ಅದನ್ನೇ ಅನುಸರಿಸಿಕೊಂಡು ಹಾರಾಟ ಮಾಡ್ತಾರೆ. ಸೊ ಇನ್ನು ವಿಮಾನದ ನಿಮಗೆ ಗೊತ್ತಿರ್ಬೋದು, ಲ್ಯಾಂಡಿಂಗ್ ಆಗುವಾಗ, ಇನ್ನು ಟೇಕ್ ಆಫ್ ಆಗುವಾಗೆಲ್ಲ ವಿಮಾನ ನಿಲ್ದಾಣದ ರನ್ವೇಗಳಲ್ಲಿ ಕೆಲವೊಂದು ದೊಡ್ಡದಾಗಿರುವಂತಹ ಸಂಖ್ಯೆಗಳನ್ನೆಲ್ಲ ಬರೆದಿರ್ತಾರೆ. ಸೊ ಅದು ಯಾಕೆಂದರೆ ಪೈಲಟ್ಗಳಿಗೆ ವಿಮಾನವನ್ನು ಯಾವ ಕಡೆ ತಿರುಗಿಸಬೇಕು ಅನ್ನುವಂತಹ ಸೂಚನೆಗಳನ್ನು ಅದು ಕೊಡುತ್ತೆ. ಉದಾಹರಣೆಗೆ 09 ಅಂತ ಬರೆದಿದ್ರೆ ಅದು 90 ಡಿಗ್ರಿಗೆ ವಿಮಾನವನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ಒಂದು ಸೂಚನೆಯಾಗಿದೆ. ಅದು ಪೈಲಟ್ಗಳು ಅದನ್ನೆಲ್ಲ ಆಲ್ರೆಡಿ ತರಬೇತಿಯನ್ನು ಪಡೆದಿರುತ್ತಾರೆ. ಸೊ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ವಿಮಾನವು ಇವಾಗ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡುವಂತಹ ಪರಿಸ್ಥಿತಿ ಏನಾದರೂ ಬಂದರೆ, ಸೊ ವಿಮಾನವು ತನ್ನಲ್ಲಿರುವಂತಹ ಸಾವಿರಾರು ಲೀಟರ್ ಇಂಧನವನ್ನು ಫ್ಯೂಲನ್ನು ಆಕಾಶದಲ್ಲಿ ಅದು ಡಂಪಿಂಗ್ ಮಾಡುತ್ತೆ. ಅಂದರೆ ಅದು ಯಾಕೆಂದರೆ ವಿಮಾನವು ಲ್ಯಾಂಡಿಂಗ್ ಮಾಡುವಾಗ, ಟೇಕ್ ಆಫ್ ಆಗುವಾಗ ಇರುವಂತಹ ತೂಕಕ್ಕಿಂತ ಲ್ಯಾಂಡಿಂಗ್ ಆಗುವಾಗ ಅದರ ತೂಕ ಕಡಿಮೆ ಇರಬೇಕು. ಇಲ್ಲದಿದ್ದರೆ ವಿಮಾನದ ಚಕ್ರಕ್ಕೆ ಹಾನಿಯಾಗಿ ಬಲು ದೊಡ್ಡ ಅಪಘಾತ ಆಗುವಂಥ ಸಂಭವ ಇರುವುದರಿಂದ ಸೊ ಏನು ಮಾಡ್ತಾರೆ, ಎಮರ್ಜೆನ್ಸಿ ಲ್ಯಾಂಡಿಂಗ್ ಟೈಮಲ್ಲಿ ಆಕಾಶದಲ್ಲೇ ಇದನ್ನು ಡಂಪಿಂಗ್ ಮಾಡ್ತಾರೆ. ಸೊ ಇನ್ನು ವಿಮಾನವನ್ನು ವಿಮಾನವನ್ನು ನಾವು ಆಕಾಶದಲ್ಲಿ ಅತಿ ವೇಗವಾಗಿ ಚಲಿಸುವ ಹೋಟೆಲ್ ಅಂತಲೂ ಕೂಡ ಕರೀಬೋದು. ಸೊ ಇದು ಯಾಕೆಂದರೆ ನೋಡಿ, ಗಂಟೆಗೆ 800ರಿಂದ 900 ಕಿಲೋಮೀಟರ್ ಸ್ಪೀಡ್ನಲ್ಲಿ ಅದು ಹಾರಾಟ ನಡೆಸ್ತಾ ಇದ್ದರೂ ಕೂಡ ನಮಗೆ ಒಳಗೆ ಕೂತು ಏನೊಂದು ಅನುಭವ ಕೂಡ ಆಗುವುದಿಲ್ಲ. ನಮಗೆ ನೋಡಿ, ಒಳಗಡೆ ಕೂತು ನಮಗೆ ಆ ತಿಂಡಿ ತಿನಿಸುಗಳನ್ನು, ಪಾನೀಯಗಳನ್ನು, ಜ್ಯೂಸ್ಗಳನ್ನು ಆರಾಮವಾಗಿ ತಿನ್ಬೋದು. ಸೊ ಅದಕ್ಕೆ ವಿಮಾನಗಳನ್ನು ಆಕಾಶದಲ್ಲಿ ಅತಿ ವೇಗವಾಗಿ ಚಲಿಸುವ ಹೋಟೆಲ್ ಅಂತಲೂ ಕೂಡ ವರ್ಣನೆ ಮಾಡ್ಬೋದು. ಇನ್ನು ನೋಡಿ, ಕತ್ತಲಿನಲ್ಲಿ ನೋಡಿ, ತುಂಬ ನೈಟ್ ಸಮಯದಲ್ಲಿ ಮಧ್ಯರಾತ್ರಿಯಲ್ಲೆಲ್ಲ ಲ್ಯಾಂಡಿಂಗ್ ಮಾಡುವಾಗ ದಟ್ಟ ಮಂಜು, ಹೊಗೆ ಈ ರೀತಿಯ ಇರೋದಿಲ್ಲ. ಆವಾಗ ಆಬ್ವಿಯಸ್ಲಿ ಪೈಲಟ್ಗಳಿಗೆ ರನ್ವೇ ಕಾಣಿಸುವುದಿಲ್ಲ. ಅಂತಹ ಸಂದರ್ಭದಲ್ಲಿ ILS ಅಂದರೆ ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಎಂಬ ಒಂದು ತಂತ್ರಜ್ಞಾನವನ್ನು ಬಳಸಿ ಪೈಲಟ್ಗಳು ಸೇಫಾಗಿ ಲ್ಯಾಂಡ್ ಮಾಡ್ತಾರೆ. ಇನ್ನು ಕೆಲವು ಆಧುನಿಕ ಇತ್ತೀಚೆಗೆ ಬಂದಿರುವಂತಹ ವಿಮಾನಗಳು ಆಟೋಮೆಟಿಕಲಿ ಲ್ಯಾಂಡ್ ಆಗುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿರುತ್ತದೆ. ಸೊ ಇನ್ನು ನಾರ್ಮಲಿ ನಿಮಗೆಲ್ಲ ಗೊತ್ತಿರ್ಬೋದು, ಜಗತ್ತಿನ ಬಹುತೇಕ ವಿಮಾನಗಳು ಬಿಳಿ ಬಣ್ಣದಲ್ಲೇ ಇರುತ್ತದೆ, ವೈಟ್ ಕಲರ್ನಲ್ಲೇ ಇರುತ್ತದೆ. ಸೊ ಇದರ ಹಿಂದಿನ ರಹಸ್ಯ ಏನಂದರೆ,
ಸೊ ನಾರ್ಮಲಿ ನಿಮಗೆಲ್ಲ ಗೊತ್ತಿರ್ಬೋದು, ಬಿಳಿ ಬಣ್ಣವು ಸೂರ್ಯನ ಶಾಖವನ್ನು ಪ್ರತಿಫಲಿಸುತ್ತದೆ. ಇದರಿಂದಾಗಿ ವಿಮಾನದ ಒಳಗಿನ ಭಾಗ ಏನು ಬಿಸಿ ಆಗುವುದಿಲ್ಲ. ಸೊ ಅದಲ್ಲದೆ ಈ ಒಂದು ಬಿಳಿ ಬಣ್ಣ ಇದು ಆದ ಕಾರಣ ವಿಮಾನದಲ್ಲಿ ಏನಾದರೂ ಬಿರುಕು ಮತ್ತು ಏನಾದರೂ ಆಯಿಲ್ ಲೀಕ್ ಏನಾದರೂ ಉಂಟಾದರೆ ಅದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡಲಿಕ್ಕೆ ಕೂಡ ಈ ಒಂದು ಬಿಳಿ ಬಣ್ಣ ತುಂಬಾ ಈಸಿ ಆಗುತ್ತೆ. ಇನ್ನು ಪೈಲಟ್ಗಳು ಲ್ಯಾಂಡಿಂಗ್ ಮಾಡುವಾಗ ಪರ್ಮಿಷನ್ ಟು ಲ್ಯಾಂಡ್ ಅಂತ ಕೇಳ್ತಾರೆ. ಯಾಕೆಂದರೆ ವಿಮಾನ ನಿಲ್ದಾಣದ ರನ್ವೇಗಳಲ್ಲಿ ಪ್ರತಿದಿನ ಸಿಬ್ಬಂದಿಗಳು ಕಾಲ್ನಡಿಗೆಯ ಮುಖಾಂತರವೇ ಏನು ತಪಾಸಣೆ ಮಾಡ್ತಾ ಇರ್ತಾರೆ. ಯಾಕೆಂದರೆ ಲ್ಯಾಂಡಿಂಗ್ ಮಾಡುವಾಗ ಒಂದು ಸಣ್ಣ ಕಲ್ಲು ಅಥವಾ ಕಬ್ಬಿಣದ ಚೂರು ಇದ್ದರೂ ಕೂಡ ದೊಡ್ಡ ಮಟ್ಟದ ಏನು ಅನಾಹುತ ಆಗುವಂತಹ ಚಾನ್ಸಸ್ ಕೂಡ ಇರುತ್ತದೆ. ಸೊ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ವಿಮಾನದ ಇವಾಗ ನಮಗೆಲ್ಲ ವಿಮಾನ ಹಾರಾಟ ಅದನ್ನು ನಾವು ನೋಡುವಾಗ ನಮ್ಮ ಮನಸ್ಸಿಗೆ ಬರೋದು ವಿಮಾನ ಸ್ಟ್ರೈಟಾಗಿ ಅಂದರೆ ನೇರ ಹೋಗ್ತಾ ಇದೆ ಅಂತ. ಅದು ಖಂಡಿತವಾಗಿಯೂ ತಪ್ಪು. ನಮಗೆ ಅದು ನೋಡುವಾಗ ಆ ರೀತಿ ಕಂಡರೂ ಆ್ಯಕ್ಚುಲಿ ವಿಮಾನ ಸಂಚಾರ ಮಾಡೋದು ವಕ್ರರೇಖೆಯಲ್ಲಿ ಅಂದರೆ ಕರ್ವ್ ಪಾತ್ನಲ್ಲಿ. ಯಾಕೆಂದರೆ ಭೂಮಿ ದುಂಡಗೆ ಇರುವುದರಿಂದ ನೇರ ಹಾದಿಗಿಂತ ವಕ್ರ ಹಾದಿಯೇ ಹತ್ತಿರವಾಗಿರುತ್ತದೆ. ಇನ್ನು ಪೆಸಿಫಿಕ್ ಮಹಾಸಾಗರ, ಹಿಮಾಲಯ ಪರ್ವತ ಶ್ರೇಣಿ, ದೊಡ್ಡ ವಿಶಾಲವಾದ ಸಾಗರಗಳ ಮೇಲೆ ವಿಮಾನ ಹಾರಾಟ ನಡೆಸುವುದಿಲ್ಲ. ಯಾಕೆಂದರೆ ಅದು ಅತ್ಯಂತ ಎತ್ತರದಲ್ಲಿರುವುದರಿಂದ ಎಮರ್ಜೆನ್ಸಿ ಸಿಚುವೇಶನ್ ಏನಾದರೂ ಬಂದರೆ ಸೊ ಅಲ್ಲಿ ಹತ್ತಿರದಲ್ಲಿ ಏರ್ಪೋರ್ಟ್ಗಳು ಇರುವುದಿಲ್ಲ. ಸೊ ಹಾಗಾಗಿ ಅಂತಹ ದೊಡ್ಡ ಮಹಾಸಾಗರಗಳ ಮೇಲೆಲ್ಲ ವಿಮಾನ ಹಾರಾಟ ನಡೆಸುವುದಿಲ್ಲ. ಸೊ ಇನ್ನು ವಿಮಾನದ ಕಿಟಕಿಗಳಲ್ಲಿ ಸೊ ನಾರ್ಮಲಿ ನೀವು ಟ್ರಾವೆಲ್ ಮಾಡಿದರೆ ಗೊತ್ತಿರ್ಬೋದು, ಒಂದು ಸಣ್ಣ ರಂಧ್ರ ಇರುತ್ತದೆ, ಒಂದು ತೂತಿರುತ್ತೆ, ಒಂದು ಹೋಲ್. ಸೊ ಅದನ್ನು ಬ್ಲೀಡ್ ಹೋಲ್ ಅಂತ ಕರೀತಾರೆ. ಸೊ ಇದು ವಿಮಾನದ ಒಳಗಿನ ಒತ್ತಡ ಒಳಗಿನ ಪ್ರೆಷರ್ ಮತ್ತು ಹೊರಗಿನ ಪ್ರೆಷರನ್ನು ಬ್ಯಾಲೆನ್ಸ್ ಮಾಡೋಕೆ ಇದು ತುಂಬ ಸಹಕಾರಿ. ಮಾತ್ರ ಅಲ್ಲದೆ ಈ ಒಂದು ಹೋಲ್ ಇರುವುದರಿಂದ ವಿಮಾನದ ಗಾಜಿನ ಮೇಲೆ ಮಂಜು ಕುತ್ತುಕೊಳ್ಳುವುದಿಲ್ಲ. ಸೊ ಹಾಗಾಗಿ ಹೊರಗಿನ ದೃಶ್ಯಗಳನ್ನು ಪ್ರಯಾಣಿಕರಿಗೆ ನೋಡಿಕೊಂಡು ಟ್ರಾವೆಲ್ ಮಾಡ್ಬೋದು. ಸೊ ಇನ್ನು ವಿಮಾನದಲ್ಲಿ ಸಿಗರೇಟ್ ಸೇವನೆ ಕಟ್ಟುನಿಟ್ಟಾಗಿ ನಿಷೇಧ ಮಾಡಿದ್ದಾರೆ. ಆದರೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳಿದರೆ, ನಿಮಗೆ ವಿಮಾನದ ಟಾಯ್ಲೆಟ್ಗೆ ಹೋದರೆ ಅಲ್ಲಿ ಆ್ಯಶ್ಟ್ರೇ ಇರುತ್ತೆ. ವಿಮಾನದಲ್ಲಿ ಸಿಗರೇಟ್ ಸೇವನೆ ನಿಷಿದ್ಧ ಅಂದಮೇಲೆ ಆ್ಯಶ್ಟ್ರೇ ಯಾಕೆ ಇರಬೇಕು ಅನ್ನುವಂಥ ಒಂದು ಕ್ವಶನ್ ನಮ್ಮಲ್ಲಿ ಬರುತ್ತೆ. ಸೊ ಕಾನೂನು ಪ್ರಕಾರ ಯಾರಾದರೂ ನಿಯಮ ಮೀರಿ ಏನಾದರೂ ಇದು ಮಾಡಿದರೆ ಅದನ್ನು ಅಲ್ಲಿಯೇ ಹಾಕ್ಲಿಕ್ಕೆ ಅನ್ನುವಂಥ ಒಂದು ಕಾನೂನಿದೆ. ಆದರೂ ಕೂಡ ಯಾರೂ ಕೂಡ ವಿಮಾನದಲ್ಲಿ ಸಿಗರೇಟ್ ಸೇವನೆ ಮಾಡುವುದೇ ಇಲ್ಲ. ಸೊ ಇನ್ನು ನಮಗೆ ವಿಮಾನದಲ್ಲಿ ನಾವು ಟ್ರಾವೆಲ್ ಮಾಡುವಾಗ ನಾವು ಫುಡ್ ತಿಂತಾ ಇದ್ದರೆ ನಮಗೆ ಅದು ನಾವು ಭೂಮಿ ಮೇಲೆ ಫುಡ್ ತಿನ್ನುವಾಗ ಇರುವಂಥ ಟೇಸ್ಟ್ ನಮಗೆ ಆಕಾಶದಲ್ಲಿ ಇರೋದಿಲ್ಲ. ಅದು ಯಾಕೆಂದರೆ ಅದಕ್ಕೆ ಕೂಡ ಒಂದು ರೀಸನ್ ಇದೆ. ಆಕಾಶದಲ್ಲಿ ನಾವು ಹಾರಾಟ ಮಾಡುವಾಗ, ನಾವು ಹಾರುವಾಗ, ಟ್ರಾವೆಲ್ ಮಾಡುವಾಗ ನಮ್ಮ ನಾಲಿಗೆಯಲ್ಲಿ ಟೇಸ್ಟ್ ಬಡ್ಸ್ ಅಂದರೆ ನಮ್ಮ ನಾಲಿಗೆಯ ರುಚಿ ಮೊಗ್ಗುಗಳೇನಿದೆ ಮತ್ತು ವಾಸನೆ ಗ್ರಹಿಸುವಂಥ ಸಾಮರ್ಥ್ಯ ಅದು ಒಂದು 30% ಕಡಿಮೆ ಆಗಿರುತ್ತದೆ. ಹೀಗಾಗಿ ನಮಗೆ ಆಕಾಶದಲ್ಲಿ ನಾವು ಎಷ್ಟೇ ಟೇಸ್ಟಿ ಫುಡ್ಡನ್ನು ನಾವು ಮನೆಯಿಂದ ಕ್ಯಾರಿ ಮಾಡಿ ಹೋದರೂ ಕೂಡ ನಮಗೆ ಆ ಒಂದು ಟೇಸ್ಟ್ ಸಿಗುವುದಿಲ್ಲ. ಸೊ ಅದಾಗಿದೆ ಅದರ ಮುಖ್ಯ ರೀಸನ್. ಇನ್ನು ವಿಮಾನದ ತುರ್ತು ಸಂದರ್ಭದಲ್ಲಿ ಕೊಡುವಂಥ ಒಂದು ಸಂದೇಶವಾಗಿದೆ ಮೇಡೆ 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 ಅಂತ 3 ಬಾರಿ ವಿಮಾನದ ಎಮರ್ಜೆನ್ಸಿ ಸಿಚುವೇಷನಲ್ಲಿ ವಿಮಾನ ಸಂಭವಿಸುತ್ತೆ, ವಿಮಾನ ಕ್ರ್ಯಾಶ್ ಆಗುತ್ತೆ ಅನ್ನುವಂಥ ಒಂದು ಸಂದರ್ಭದಲ್ಲಿ ಪೈಲಟ್ಗಳು ಹತಾಶರಾಗಿ ಕೊಡುವಂಥ ಒಂದು ಸಂದೇಶವಾಗಿದೆ ಅದು. ಇನ್ನು ವಿಮಾನದಲ್ಲಿ ಫ್ಯೂಯಲ್ ಅಂದರೆ ಇಂಧನ ಖಾಲಿಯಾದರೂ ಕೂಡ ಸೊ ವಿಮಾನವು ಒಂದು ಹಕ್ಕಿಯಂತೆ ಗಾಳಿಯಲ್ಲಿ ತೇಲುತ್ತೆ. ಅಂದರೆ ಗ್ಲೈಡ್ ಮಾಡ್ತಾ ಸುಮಾರು 80ರಿಂದ 100 ಕಿಲೋಮೀಟರ್ವರೆಗೆ ಅದನ್ನು ಪೈಲಟ್ಗಳು ಆರಾಮವಾಗಿ ಸಾಗಿಸಿ ಏರ್ಪೋರ್ಟ್ನಲ್ಲಿ ಲ್ಯಾಂಡಿಂಗ್ ಮಾಡ್ಬೋದು ಅನ್ನುವಂತಹ ಒಂದು ಅಚ್ಚರಿಯ ವಿಷಯ ಕೂಡ ಇದೆ. ಸೊ ಇನ್ನು ವಿಮಾನದಲ್ಲಿ ವಿಮಾನಕ್ಕೆ ಹಕ್ಕಿಗಳ ಬರ್ಡ್ಸ್ ಸ್ಟ್ರೈಕ್ ಅಂತ ಹೇಳ್ತೇವೆ, ಹಕ್ಕಿಗಳು ವಿಮಾನವನ್ನು ಬಡಿಯುವುದರಿಂದ ನಾವು ತುಂಬ ನ್ಯೂಸ್ ಎಲ್ಲ ಕೇಳ್ತೇವೆ, ವಿಮಾನ ಅಪಘಾತ ಆಗುವಂಥ ಸಂಭವ ಇರುತ್ತದೆ. ಸೊ ಇದಕ್ಕಾಗಿ ಏರ್ಪೋರ್ಟ್ಗಳಲ್ಲಿ ಬಹಳಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು, ಹಕ್ಕಿಗಳನ್ನು ಓಡಿಸುವಂಥ ತಂತ್ರಗಳನ್ನೆಲ್ಲ ಅಲ್ಲಿ ಇದು ಬಳಸಿಕೊಂಡಿರ್ತಾರೆ. ಸೊ ನಾನು ಕೂಡ ರೀಸೆಂಟ್ಲಿ ಡೆಲ್ಲಿ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗುವಾಗ ಕೂಡ ನಾನು ನೋಡಿದ್ದೆ ಅದನ್ನು, ಹಕ್ಕಿಗಳನ್ನು ಓಡಿಸುವಂಥ ಒಂದು ದೃಶ್ಯಗಳು ಕೂಡ ನನ್ನ ಕಣ್ಣಿಗೆ ಬಿತ್ತು. ಸೊ ಇನ್ನು ವಿಮಾನದಲ್ಲಿ ಏನಾದರೂ ಮಗು ಜನಿಸಿದರೆ, ಇವಾಗ ವಿಮಾನದಲ್ಲಿ ಟ್ರಾವೆಲ್ ಮಾಡುವಾಗ ಮಗು ಜನಿಸಿದರೆ
ಆ ವಿಮಾನ ಏನು, ಆ ವಿಮಾನ ಯಾವ ದೇಶದ ಮೇಲೆ ಹಾರಾಡುತ್ತೆ, ಆ ವಿಮಾನ ಯಾವ ದೇಶಕ್ಕೆ ಸೇರಿದ್ದು ಎಂಬುದರ ಮೇಲೆ ಆ ಒಂದು ಮಗುವಿಗೆ ಪೌರತ್ವ, ಸಿಟಿಸನ್ಶಿಪ್ ಸಿಗುವಂತಹ ಸಾಧ್ಯತೆ ಕೂಡ ಇದೆ. ಮಾತ್ರ ಅಲ್ಲದೆ ಕೆಲವೊಂದು ಏನು ಆ ವಿಮಾನ ಸಂಸ್ಥೆಗಳು ಆ ಮಗುವಿಗೆ ಉಚಿತವಾಗಿ ಏನು ಟ್ರಾವೆಲನ್ನು ಲೈಫ್ ಟೈಮ್ ಕೂಡ ಕೊಡ್ಬೋದು. ಸೊ ಇನ್ನೊಂದು ಪ್ರಪಂಚದ ಇನ್ನೊಂದು ಏನು ಮುಖ್ಯ ವಿಶೇಷ ಏನಂದರೆ, ವಿಮಾನದಲ್ಲಿ ಏನು ಕೆಲವೊಂದು ಇವಾಗ ಇತ್ತೀಚೆಗೆ ಕೆಲವೊಂದು ಅತ್ಯಾಧುನಿಕ ವಿಮಾನಗಳು ಬಂದಿದೆ. ಅದರಲ್ಲಿ ಏನು ಎಷ್ಟು ಫೀಚರ್ಸ್ ಇದೆ ಅಂದರೆ, ಐಷಾರಾಮಿ ಮನೆಯ ಒಳಗಡೆ ಇರುವಂತಹ ಸೌಲಭ್ಯಗಳೆಲ್ಲ ಇರುತ್ತೆ. ಅಂದರೆ ಏನು ಶವರ್ ಆಗಿರ್ಬೋದು, ಬಾರ್ ಆಗಿರ್ಬೋದು, ಬೆಡ್ರೂಮ್ ಆಗಿರ್ಬೋದು, ಫುಲ್ಲಿ ಮೀಟಿಂಗ್ ರೂಮ್ ಆಗಿರ್ಬೋದು, ಇಂತಹ ಅದ್ಭುತವಾಗಿರುವಂತಹ ವಿಮಾನಗಳು ಕೂಡ ಸದ್ಯ ಪ್ರಪಂಚದಲ್ಲಿ ಇದೆ. ಸೊ ಇನ್ನು ಪ್ರಪಂಚದ ಸದ್ಯದ ಅತಿ ದೊಡ್ಡ ವಿಮಾನ ಯಾವುದು ಅಂತ ಕೇಳಿದರೆ, ಸೊ ಏರ್ಬಸ್ A380 ಆಗಿದೆ. ಸೊ ಮತ್ತು ಡಬಲ್ ಡೆಕ್ಕರ್ನಂತಹ ವಿಮಾನಗಳು ಕೂಡ ಇದೆ. ಸೊ ಇದು ಒಂದೇ ಬಾರಿಗೆ ಸುಮಾರು 800ಕ್ಕಿಂತಲೂ ಅಧಿಕ ಪ್ಯಾಸೆಂಜರ್ಗಳನ್ನು ಕ್ಯಾರಿ ಮಾಡುವಂತಹ ಕೆಪಾಸಿಟಿಯನ್ನು ಹೊಂದಿರುತ್ತದೆ. ಸೊ ಇನ್ನು ನಿಮ್ಗೆ ಗೊತ್ತಿರ್ಬೋದು ಲಗೇಜ್ ಟ್ಯಾಗ್, ಅದರ ಬಗ್ಗೆ ಹೇಳೋದಾದರೆ, ನಿಮ್ಮ ಲಗೇಜ್ಗೆ ನೀವು ಟ್ರಾವೆಲ್ ಮಾಡುವಾಗ ಸೊ ಅದರ ಮೇಲೆ ಏನು ಅಂಟಿಸಿರುವಂತಹ ಬಾರ್ಕೋಡ್ ಟ್ಯಾಗ್ಗಳಲ್ಲಿ ವಿಮಾನದ ಸಂಖ್ಯೆ, ಅದು ತಲುಪಬೇಕಾದಂತಹ ತಾಣ, ಇದೆಲ್ಲವನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಮತ್ತೊಂದು, ಜಗತ್ತಿನಾದ್ಯಂತ ಪ್ರತಿ ನಿಮಿಷಕ್ಕೆ ಸಾವಿರಾರು ಬ್ಯಾಗ್ಗಳು ಸ್ವಯಂಚಾಲಿತ ಅಂದರೆ ಆಟೋಮೆಟಿಕಲಿ ಮೆಷಿನ್ ಮೂಲಕ ಸರಿಯಾದ ವಿಮಾನಕ್ಕೆ ಅದು ತಲುಪುವಂಥ ವ್ಯವಸ್ಥೆಯನ್ನು ಕೂಡ ಒಂದು ಯಂತ್ರಗಳು ಮಾಡುತ್ತದೆ. ಇನ್ನು ಕೊನೆಯದಾಗಿ, ಭವಿಷ್ಯದಲ್ಲಿ ನಮ್ಮ ಫ್ಯೂಚರಲ್ಲಿ ಯಾವ ರೀತಿಯ ವಿಮಾನಯಾನದಲ್ಲಿ, ವಿಮಾನ ಕ್ಷೇತ್ರದಲ್ಲಿ ಯಾವ ರೀತಿಯ ಏನು ಅಚ್ಚರಿ ಇರ್ಬೋದು ಅಂತ ಕೇಳಿದರೆ, ಸೊ ಈಗಾಗಲೇ ಜಗತ್ತಿನಲ್ಲಿ ಎಲೆಕ್ಟ್ರಿಕ್ ವಿಮಾನಗಳನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಅಂದರೆ ಸಂಶೋಧನೆ ನಡೆಸ್ತಾ ಇದ್ದಾರೆ. ಸೊ ಫ್ಯೂಚರ್ಗೆ ಪೈಲಟ್ ರಹಿತ ವಿಮಾನ ಕೂಡ ಇದು ಬರ್ಬೋದು. ಅಂದರೆ ಡ್ರೋನ್ ತಂತ್ರಜ್ಞಾನದಂತೆ ಭವಿಷ್ಯದಲ್ಲಿ ಪ್ರಯಾಣಿಕ ವಿಮಾನಗಳು ಸಹ ಪೈಲಟ್ ಇಲ್ಲದೆ ಹಾರುವಂತಹ ವಿಮಾನಗಳು ಕೂಡ ಬರ್ಬೋದು. ಸೊ ಇನ್ನು ಮತ್ತೊಂದು ವಿಷಯ ಏನಂದರೆ, ಜಗತ್ತಿನಲ್ಲಿ ಅತ್ಯಂತ ಅಪಾಯಕಾರಿ ವಿಮಾನ ನಿಲ್ದಾಣ ಯಾವುದು ಅಂತ ಕೇಳಿದರೆ, ಅದು ನೇಪಾಳದಲ್ಲಿರುವಂತಹ ಲುಕ್ಲಾ ಏರ್ಪೋರ್ಟ್. ಸೊ ಇದು ವಿಶ್ವದಲ್ಲಿ ಅತ್ಯಂತ ಅಪಾಯಕಾರಿ ವಿಮಾನ ನಿಲ್ದಾಣ ಎಂಬ ಕುಖ್ಯಾತಿಗೆ ಒಳಗಾಗಿದೆ. ಇದರ ರನ್ವೇ ಬಹಳ ಚಿಕ್ಕದಾಗಿ ಮತ್ತು ಕೊನೆಯಲ್ಲಿ ದೊಡ್ಡ ಆಳವಾದ ಗುಂಡಿಗಳಿರುವಂತಹ ಒಂದು ಏನು ಏರ್ಪೋರ್ಟು. ಸೊ ಇನ್ನು ಜಗತ್ತಿನ ಅತ್ಯಂತ ಬ್ಯೂಟಿಫುಲ್ ಆಗಿರುವಂತಹ, ಚಂದವಾಗಿರುವಂತಹ ಏರ್ಪೋರ್ಟ್ ಯಾವುದು ಅಂತ ಕೇಳಿದರೆ, ಸೊ ಡೆಫಿನೆಟ್ಲಿ ಅದು ಏನು ಸಿಂಗಾಪುರದ ಏರ್ಪೋರ್ಟ್ ಆಗಿರ್ಬೋದು, ಕತಾರ್ನಲ್ಲಿರುವಂತಹ ಹಮದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರ್ಬೋದು, ಬಹರೇನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರ್ಬೋದು, ದುಬೈ ಏರ್ಪೋರ್ಟ್ ಆಗಿರ್ಬೋದು. ಸೊ ಇನ್ನು ನಾವು ಇಂಡಿಯಾದವರು ತುಂಬ ಅಭಿಮಾನ ಪಟ್ಟುಕೊಳ್ಳುವಂಥ ಒಂದು ವಿಷಯ ಏನಂದರೆ, ಜಗತ್ತಿನ ಅತಿ ಸುಂದರ 5 ಏರ್ಪೋರ್ಟ್ಗಳಲ್ಲಿ ನಮ್ಮ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಒಂದು. ಸೊ ಸ್ನೇಹಿತರೆ, ಇದಾಗಿದೆ ವಿಮಾನಗಳ ಕುರಿತಾಗಿನ ವೆರಿ ಇಂಟ್ರೆಸ್ಟಿಂಗ್ ವಿಷಯಗಳು. ಸೊ ನಿಮಗೇನಾದರೂ ವಿಮಾನಗಳ ಬಗ್ಗೆ ಇನ್ನಷ್ಟು ಕುತೂಹಲಕಾರಿ ವಿಷಯಗಳು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.